ನಮ್ಮ ಜಿಲ್ಲಾಡಳಿತ ವತಿಯಿಂದ ತೆಗೆದುಕೊಳ್ತಿರೋ ಕ್ರಮನ ಮತ್ತು ಅದರಿಂದ ಇರುವಂಥ ಕೆಲವೊಂದು ಊಹಾಪೋಹಗಳನ್ನ ದೂರ ಮಾಡಬೇಕು ಅಂತಲೂ ಮತ್ತು ಮುಂದಿನ ಹಂತದಲ್ಲಿ ಯಾವ ರೀತಿ SIR ಪರಿಷ್ಕರಣೆ ನಮ್ಮಿಂದ ಆಗುತ್ತೆ ಅಂತ ಹೇಳಿ ತಮ್ಮ ಮೂಲಕ ಎಲ್ಲ ಮತದಾರರಿಗೂ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತದಾರರಿಗೂ ನಾವು ಈ ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತೀವಿ. ಮೊದಲನೇದಾಗಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತದ ಚುನಾವಣಾ ಆಯೋಗದಿಂದ ದಿನಾಂಕ 14/5/2026 ಈ ವರ್ಷದಲ್ಲಿ ದೇಶದಲ್ಲೇ 16 ರಾಜ್ಯಗಳಲ್ಲಿ ಮತ್ತು 3 ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ SIR ಅಂತ ನಾವು ಹೇಳ್ತೀವಿ, ಅದನ್ನು ಕೈಗೊಳ್ಳೋದಕ್ಕೆ ನಿರ್ದೇಶನ ನೀಡಿರೋದು ತಮಗೆಲ್ಲ ಗೊತ್ತು. ಈ ದಿನಾಂಕ 1/10/2026 ಕನ್ಫರ್ಮ್ ಆಗಿದೆ ಅಲ್ಲ ಈ ಡೇಟ್? 1/10/2026 ನಮ್ಮದು ಅರ್ಹತಾ ದಿನಾಂಕ ಅಂತೇಳಿ ಪರಿಗಣಿಸಿ ಕರ್ನಾಟಕ ರಾಜ್ಯದಲ್ಲಿ ಈ SIRನ ಕೈಗೊಳ್ಳಲಾಗುತ್ತದೆ. ಈ ಸಂಬಂಧ ಚುನಾವಣಾ ಆಯೋಗದಿಂದ ಕೆಲವೊಂದು ಚಟುವಟಿಕೆಗಳು ಮತ್ತು ಆ ಚಟುವಟಿಕೆಗಳಿಗೆ ವೇಳಾಪಟ್ಟಿಯನ್ನು ಇವಾಗಲೇ ನಿಗದಿಗೊಳಿಸಿ ಇದು ಮಾಡಿದ್ದಾರೆ. ಒಫಿಷಿಯಲ್ ಆಗನ್ನು ಕೂಡ ಆಗಲೇ ಡಿಕ್ಲೇರ್ ಆಗಿದೆ ಮತ್ತು ನಮ್ಮ ಕಡೆಯಿಂದನೂ ಮತ್ತೊಮ್ಮೆ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಕಾಪಿ ಎಲ್ಲರಿಗೂ ಹೋಗಬೇಕು. ಮೊದಲನೇದಾಗಿ ಈ SIRನ ಸಿದ್ಧತೆ, ಇದ್ರ ಬಗ್ಗೆ ತರಬೇತಿ ಮತ್ತು ಮುದ್ರಣ ಮಾಡುವಂಥ ಚಟುವಟಿಕೆಗಳಿಗೆ ನಮ್ಮ ಜೂನ್ 20ರಿಂದ ಜೂನ್ 29ರವರೆಗೆ ಆಲ್ಮೋಸ್ಟ್ 10 ದಿನದಷ್ಟು ನಾವು ಈ ಒಂದು ಚಟುವಟಿಕೆನ ಕೈಗೊಳ್ತೀವಿ. ಜೊತೆಗೆ ಮತದಾರರ ಮನೆ ಮನೆಗೆ ಹೋಗುವಂಥದ್ದು ನಮ್ಮ BLOs ಬೂತ್ ಲೆವೆಲ್ ಆಫೀಸರ್ಸ್ ಕಡೆಯಿಂದ 30 ಜೂನ್, ಈ ಜೂನ್ ತಿಂಗಳ 30ರಿಂದ ಜುಲೈ ತಿಂಗಳ 29ರವರೆಗೆ ಅಂದರೆ 1 ತಿಂಗಳು 30 ದಿನಗಳು ನಾವು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆ ಭೇಟಿ ಕಾರ್ಯಕ್ರಮನ ಅಥವಾ ಚಟುವಟಿಕೆ ಕೈಗೊಳ್ತಾ ಇದ್ದೀವಿ. ಮತಗಟ್ಟೆಗಳ ಒಂದು ತಾರ್ಕಿಕ ಮರುಹೊಂದಾಣಿಕೆ ಅಂತ ಏನು ಹೇಳ್ತೀವಿ, ಅದನ್ನು 29 ಜುಲೈ ಒಳಗಡೆ ನಾವು ಮರು ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ಇದೆಲ್ಲ ಆದಮೇಲೆ 5ನೇ ತಾರೀಕು ಆಗಸ್ಟ್ 5/8/2026 ಒಂದು ಕರಡು ಮತದಾರರ ಪಟ್ಟಿನ ನಾವು ಪ್ರಕಟಣೆಗೊಳಿಸ್ತೀವಿ. ಈ ಕರಡು ಮತದಾರ ಪಟ್ಟಿ ಪ್ರಕಟಣೆಗೊಳಿಸಿದ ದಿನದಿಂದ 30 ದಿನ ಅಂದರೆ 1 ತಿಂಗಳು ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸುವಂಥ ಅವಧಿ. ಈ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ನಮ್ಮ EROs ಅಥವಾ ARO ಆಫೀಸಲ್ಲಿ ಸಲ್ಲಿಸೋದಕ್ಕೆ ಅವಕಾಶ ಮತದಾರರಿಗಿರುತ್ತದೆ. ನೋಟಿಸ್ ಅಂತ ಇದೆಲ್ಲ ಆದಮೇಲೆ ಅಂದರೆ 4/9/2026 ನಂತರ ಯಾರ್ಯಾರದ ಹಕ್ಕು ಮತ್ತು ಆಕ್ಷೇಪಣೆಗಳು ಬಂದಿದೆ ಮತ್ತು ಯಾರ್ದು ಬಂದಿಲ್ಲ ಇದನ್ನೆಲ್ಲದನ್ನು ನಾವು ನೋಡಿ ನೋಟಿಸ್ ಮತ್ತು ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ಇದು 5/8/2026ರಿಂದ 3/10/2026 ಅಂದರೆ ಆಲ್ಮೋಸ್ಟ್ 2 ತಿಂಗಳಷ್ಟು ನಮಗೆ ಅವಕಾಶ ಇರುವಂಥದ್ದು. ಇದೆಲ್ಲ ನಡೆದ ನಂತರ ಅಕ್ಟೋಬರ್ 7ರಂದು ನಮ್ಮ ಅಂತಿಮ ಮತದಾರರ ಪಟ್ಟಿಯ ಪ್ರಕಟಣೆ ನಮ್ಮ ವತಿಯಿಂದ ಆಗ್ತದೆ. ಇಷ್ಟೆಲ್ಲ ನಾವು ಇದು ಮಾಡಬೇಕಾದ್ರೆ ಮುಖ್ಯವಾಗಿ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನಾನು ಹಾಗೂ ಹೆಚ್ಚುವರಿ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ADC ಅವರು, ಜೊತೆಗೆ ಜಿಲ್ಲೆಯ 8 ವಿಧಾನಸಭೆಯ ಎಲ್ಲ EROs ಮತ್ತು ಎಲ್ಲ 10 ಸಹಾಯಕ ಮತದಾರರ ನೋಂದಣಾಧಿಕಾರಿ AROs ಅಂತ ಏನು ಹೇಳ್ತೀವಿ, ಜೊತೆಗೆ ನಮ್ಮಲ್ಲಿ ಇವತ್ತಿಗೆ 206 ಮತಗಟ್ಟೆ ಮಟ್ಟದ ಅಧಿಕಾರಿಗಳ ಮೇಲ್ವಿಚಾರಕರು ಅಂದರೆ BLO ಸೂಪರ್ವೈಸರ್ಸ್ ಅಂತ ನಾವಾಗಲೇ ನಿಗದಿ ಮಾಡಿದ್ದೀವಿ. 1876 BLOs ಇವತ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಇವತ್ತಿನ ಮಟ್ಟಿಗೆ ಅಂದರೆ 4/6/2026 ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 18,05,189 ಮತದಾರರು ಇವತ್ತಿಗೆ ಇದ್ದಾರೆ. ದಿನಾಂಕ 16/6/2026 ತನಕ ಎಲ್ಲ ಮತದಾರ ಒಂದು ವಿಶೇಷ ಪರಿಷ್ಕರಣೆಗೆ ಒಳಪಡುತ್ತಾರೆ ಇದೆಲ್ಲದನ್ನು ಕೂಡ. ಜೊತೆಗೆ ನಾವು ಮನೆ ಮನೆ ಬಾಗಿಲಿಗೆ ಏನು 30 ದಿನಗಳ ಅವಧಿಯಲ್ಲಿ ಹೋಗ್ತೀವಿ, ಅವಾಗ ನಾವು ಒಂದು ಎನ್ಯೂಮರೇಷನ್ ಫಾರ್ಮ್ ಅಂತ ಹೇಳಿ ನಮ್ಮ BLOs ಪ್ರತಿಯೊಬ್ಬರ ಮನೆಗೂ ಕೊಡ್ತಾರೆ. ಆ ಎನ್ಯೂಮರೇಷನ್ ಫಾರ್ಮ್ಸ್ ಬೇಸಿಕಲಿ 2 ಕಾಪಿ ಇರುತ್ತೆ. ಆ ಎನ್ಯೂಮರೇಷನ್ ಫಾರ್ಮಲ್ಲಿ ಏನೇನಿರುತ್ತೆ ಅಂತ ಒಂದು ಕಾಪಿ ಕೂಡ ತಮಗೆ ಕೊಡ್ತೀವಿ. ಅದರಲ್ಲಿ ಅವರ ಹೆಸರು, ಹಿಂದಿನ ಮತದಾರರ ಪಟ್ಟಿಯಲ್ಲಿ ಬಂದಿರುವಂಥ ಇದು, ಅವರ ಗುರುತಿನ ಸಂಖ್ಯೆ, ಯಾವ ಅಸೆಂಬ್ಲಿ, ಯಾವ ಪೋಲಿಂಗ್ ಸ್ಟೇಷನ್ನ, ಜೊತೆಗೆ ಒಂದು QR ಕೋಡ್ ಜನರೇಷನ್ ಕೂಡ
ಆಗುವಂಥದ್ದು ಇದು. ಆ ಕ್ಯೂ ಆರ್ ಕೋಡನ್ನು ನಾವು ಮಾಡಿದ್ರೆ ಎಲ್ಲ ಒಂದು ಪಟ್ಟಿ ಬರುವಂಥ ಒಂದು ಆನ್ಲೈನ್ ಈ ಸಿಸ್ಟಮ್ನ ಮಾಡೋದಕ್ಕೆ ಒಂದು ಪ್ರಯತ್ನ ಇರುವಂಥದ್ದು. ಸೊ ಇದರಲ್ಲಿ 2 ಫಾರ್ಮ್ನ ನಾವು ಕೊಡ್ತೀವಿ, ಎನ್ಯುಮರೇಷನ್ ಫಾರ್ಮ್. ಸೊ ಬೇಸಿಕಲಿ BLOs ಕಡೆ ಏನು ಫಾರ್ಮ್ ಕೊಡ್ತಾರೆ ಅದನ್ನ ERO ಮತ್ತು ERO ಆಫೀಸಲ್ಲಿ ಮಾಡಿ ಅದನ್ನ SIRನ ಮುಂದಿನ ಪ್ರಕ್ರಿಯೆಗೆ ಅದು ಒಳಪಡುತ್ತೆ. ಅಕಸ್ಮಾತ್ ಕಾರಣಾಂತರಗಳಿಂದ ಮನೆಗೆ ಹೋದಾಗ ಅವ್ರು ಇಲ್ಲ ಅಂತ ಹೇಳಿದ್ರೆ 3 ಸರಿ ಅಲ್ಲ, ನೆಕ್ಸ್ಟ್ ಇನ್ನೊಂದು 30 ದಿನದಲ್ಲಿ ಇನ್ನೊಂದು ಬಾರಿ ಹೋಗೋದಕ್ಕೆ ಕಡ್ಡಾಯ ಮಾಡಿದ್ವಿ. 2ನೇ ಸರಿನೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ 3ನೇ ಸರಿನೂ ಹೋಗೋದಕ್ಕೆ 30 ದಿನದೊಳಗಡೆ BLOs ಅವರಿಗೆ ಕಡ್ಡಾಯ ಇದೆ. 3 ಸರಿ ಏನು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಆಸ್ ಯೂಶುವಲ್ ನಾವು ಪೇಸ್ಟ್ ಮಾಡೋದು ಅಥವಾ ಇದನ್ನ ಮಾಡಿ ಬರುವಂತ ಒಂದು ಮುಂದಿನ ಪ್ರಕ್ರಿಯೆನ ನಾವು ಕೊಳ್ತೀವಿ. ಒಟ್ಟಿನಲ್ಲಿ ನಮಗೆ ಇವಾಗಿರೋ ಅಡ್ರೆಸ್ ಅಲ್ಲಿ ಏನಿರುತ್ತೆ ಅದನ್ನ ನಮ್ಮ BLO ಮುಖಾಂತರ ನಮ್ಮ ಎನ್ಯುಮರೇಷನ್ ಫಾರ್ಮ್ನ ನಾವು ಜನರಿಗೆ ತಲುಪಿಸಲೇಬೇಕಾಗ್ತದೆ. ಇಷ್ಟು ಜೊತೆಗೆ ಪ್ರತಿ ಒಂದು ಮತಗಟ್ಟೆಯಲ್ಲೂ ಕೂಡ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ನಾವು ಈಗಾಗಲೇ ಸ್ಥಾಪಿಸಿದ್ದೀವಿ. ಅದನ್ನು ಕೂಡ ಆಕ್ಟಿವ್ ಆಗಿ ಕೆಲಸ ಆಗ್ತಾ ಇದೆ. ಮತದಾರರಿಗೆ ಈ ಒಂದು ಕರಡು ಮತದಾರ ಪಟ್ಟಿ ಮಾಡೋದಕ್ಕಿಂತ ಮುಂಚೆ ಏನು SIR ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಒಂದು ಗೊಂದಲ ಇರ್ಬೋದು ಅಥವಾ ಯಾವ ದಾಖಲೆ ಬೇಕು ಅಂತ ಏನೇ ಮಾಹಿತಿ ಬೇಕಂದ್ರೂ ಕೂಡ ಈ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮೂಲಕ ಅವರು ತಮ್ಮ ಒಂದು ಸಹಕಾರನ ಪಡ್ಕೋಬೋದು. ಇವತ್ತಿಗೆ ಜಸ್ಟ್ ತಮ್ಮ ಮಾಹಿತಿಗೆ 18,05,189 ವೋಟರ್ಸ್ ಲಿಸ್ಟ್ ನಮ್ಮಲ್ಲಿ ಏನಿದೆ ಅದರಲ್ಲಿ SIR ಪ್ರಕಾರ ನಾವು ಮ್ಯಾಪ್ ಮಾಡಿರೋದು ಇವತ್ತಿನ ಮಟ್ಟಿಗೆ 15,98,723. ಅಂದರೆ ಅಂದಾಜು 88.56% ಅಷ್ಟೇ ನಾವು ಮ್ಯಾಪ್ ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಇನ್ನು ಉಳಿಕೆ ಈ 18 ಲಕ್ಷ ಚಿಲ್ಲರೆಯಲ್ಲಿ 2,06,466 ಮತದಾರರು ಈ ಹಿಂದೆ ಇದ್ದಿದ್ದಂಥ ಪಟ್ಟಿಯಲ್ಲಿ ಇರುವಂಥ ಮತದಾರರು ನಮಗಿನ್ನೂ SIRಗೆ ಬೇಕಾಗಿರುವಂಥ ದಾಖಲೆಗಳಾಗಲಿ ಅಥವಾ ಇದರಲ್ಲಾಗಲಿ ಇವ್ರ ಕಡೆಯಿಂದ ನಮಗೆ ಬಂದಿಲ್ಲ. ಸೊ ನಾನು ತಮ್ಮ ಮೂಲಕ ಎಲ್ಲರಿಗೂ ಕೋರ್ಕೊಳ್ಳೋದೇನಂತ ಹೇಳಿದ್ರೆ, ಯಾರ್ಯಾರು ಎಲಿಜಿಬಲ್ ಇದಿರಿ ವೋಟರ್ಸ್ ಈ 2,06,466 ಜನರಲ್ಲಿ ತಾವೆಲ್ಲರನ್ನು ದಯವಿಟ್ಟು BLOsನ ಅಥವಾ ಯಾವುದೇ ಒಂದು ನಮ್ಮ ಸರ್ಕಾರಿ ಕಚೇರಿಗೆ ಹೋಗಿ ದಾಖಲೆಗಳನ್ನು ಕೊಟ್ಟರೆ ನಮಗೆ ಮುಂದಿನ ಒಂದು ಪರಿಷ್ಕರಣೆ ಕೆಲಸಕ್ಕೆ ಭಾಳ ಸಹಾಯ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇದು ಮುಂದಿನ ಒಂದು ದಿನಗಳಲ್ಲಿ ಕೆಲವೊಂದು ID ಬಗ್ಗೆ ಕೂಡ ಭಾಳಷ್ಟು ಒಂದು ವಿಚಾರಗಳು ಬರ್ತಿತ್ತು ಮತ್ತು ಪ್ರಶ್ನೆಗಳೂ ಕೂಡ. ನಮ್ಮ ಇದ್ರ ಮಟ್ಟಿಗೆ 11 ಮುಖ್ಯವಾದಂಥ IDಗಳನ್ನ ನಾವು ನಾರ್ಮಲಿ ನೋಡ್ತೀವಿ. ಇದು ಮುಂದಿನ ಹಂತದಲ್ಲಿ ಬರುವಂಥ ಇದು. ಮೊದಲನೇದಾಗಿ ಯಾವುದೇ ಒಂದು ಎನಿ ಐಡೆಂಟಿಟಿ ಕಾರ್ಡ್ ಅಥವಾ ಪೆನ್ಷನ್ ಪೇಮೆಂಟ್ ಆರ್ಡರ್ ಒಬ್ಬ ಎಂಪ್ಲಾಯಿಗೆ ಅಥವಾ ಪೆನ್ಷನರ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಥವಾ ಒಂದು PSU ಇಂದ ಇಶ್ಯೂ ಮಾಡಿರುವಂಥದ್ದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು ಎನಿ ಗೌರ್ಮೆಂಟ್ ಇಶ್ಯೂಡ್ ID ಕಾರ್ಡ್, ಸರ್ಟಿಫಿಕೇಟ್, ಡಾಕ್ಯುಮೆಂಟ್ ಇದನ್ನೆಲ್ಲದು 1987ರಿಂದ ಇಶ್ಯೂ ಮಾಡಿರುವಂಥ ಗೌರ್ಮೆಂಟ್, ಬ್ಯಾಂಕ್ಸ್, ಪೋಸ್ಟ್ ಆಫೀಸು, LIC, PSUs ಇವರಿಂದ ಇಶ್ಯೂ ಆಗಿರುವಂಥದ್ದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ, ಪಾಸ್ಪೋರ್ಟ್ ಇರುತ್ತೆ, ಎಜುಕೇಷನ್ ಸರ್ಟಿಫಿಕೇಟ್ ಕೊಡುವಂಥದ್ದು ಬೋರ್ಡ್ಸ್ ಮತ್ತು ಯೂನಿವರ್ಸಿಟೀಸ್ ಕಡೆಯಿಂದ. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ನಾವೇನು ಕೊಡ್ತೀವಿ ಅದನ್ನು ಕೂಡ ನಾವು ತೊಗೊತೀವಿ. ಫಾರೆಸ್ಟ್ ರೈಟ್ಸ್ ಅಡಿಲಿ ಯಾವ್ದಾದ್ರು ಒಂದು ಕುಟುಂಬಕ್ಕೆ ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್ ಕೊಟ್ಟರೆ ಅದನ್ನು ಕೂಡ ಕನ್ಸಿಡರ್ ಆಗುತ್ತೆ. OBC, SC, ST ಅಥವಾ ಯಾವುದೇ ಒಂದು ಜಾತಿಯ ದಾಖಲಾತಿ ಕಾಂಪಿಟೆಂಟ್ ಅಥಾರಿಟಿಯಿಂದ ಕೊಟ್ಟಿರೋದಿದೆ ಅಂತ ಹೇಳಿದ್ರೆ ಅದು ಕೂಡ ನಾವು ತೊಗೊತೀವಿ. ಜೊತೆಗೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಅಂತ ಏನಿದೆ, ನಮ್ಮಲ್ಲಿ NRC ಬಂದಿಲ್ಲ ಇದು ಅಂತ ಇಲ್ಲಿ ಇದಕ್ಕೆ, ಅದು ಕರ್ನಾಟಕಕ್ಕೆ ಅನ್ವಯಿಸೋದಿಲ್ಲ. ಫ್ಯಾಮಿಲಿ ರಿಜಿಸ್ಟರ್ ಮೇಂಟೈನ್ ಮಾಡಿರುವಂಥದ್ದು ಯಾವುದೇ ಒಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಕಡೆಯಿಂದ ಸ್ಟ್ಯಾಟ್ಯುಟರಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ರೆಗ್ಯುಲೇಷನ್ಗೆ ಅನುಸಾರವಾಗಿ. ಮತ್ತು ಎನಿ ಲ್ಯಾಂಡ್ ಅಥವಾ ಹೌಸ್ ಅಲಾಟ್ಮೆಂಟ್ ಕರ್ನಾಟಕ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಅಲಾಟ್ ಆಗಿರುವಂಥದ್ದನ್ನು ಕೂಡ ಒಂದು ದಾಖಲೆ ಅಂತ ತಗೊತೀವಿ. ಸೊ ಇಷ್ಟೆಲ್ಲದರ ಜೊತೆಗೆ ನಾವು ತಮ್ಮ ಮೂಲಕ ಮತ್ತೊಮ್ಮೆ ನಾವು ಹೇಳೋದಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ BLOs ಇದ್ದಾರೆ. ಪ್ರತಿಯೊಂದು ರಾಜಕೀಯ ಪಕ್ಷದವ್ರಿಗೂ ಕೂಡ ನಾವಾಗಲೇ ಬಹಳಷ್ಟು ಮೀಟಿಂಗ್ ಮಾಡಿ ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ ಬೂತ್ ಲೆವೆಲ್ ಏಜೆಂಟ್ಸ್ನ ನೀವು ಐಡೆಂಟಿಫೈ ಮಾಡಿ ಅವ್ರನ್ನ ಅಪಾಯಿಂಟ್ ಮಾಡಿ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ. ಕೆಲವೊಂದು ಕಡೆ ಕೊಟ್ಟಿದ್ದಾರೆ, ಕೆಲವೊಂದು ಕಡೆ ಬಹಳಷ್ಟು ಕಡೆ ಇನ್ನು ಕೊಡೋದು ಬಾಕಿ ಇದೆ. ನಮ್ಮ ಒಂದು ಎಲ್ಲ ರಾಜಕೀಯ ಪಕ್ಷದವ್ರಿಗೂ ನಾವು ಸೂಚನೆ ನೀಡಿರುವಂಥದ್ದು, BLOs ಒಂದು ಕರಡು
ಮತದಾರರ ಪಟ್ಟಿ ಅಂತ ಮಾಡ್ಬೇಕಾದ್ರೆ ಅದು BLS ಜೊತೆನೆ ನಾವೊಂದು ಇಂಟ್ರಾಕ್ಷನ್ ಕೂಡ ಅವ್ರ ಹಂತದಲ್ಲಿ ಆಗುತ್ತೆ. ಅವಾಗ BLS ಇರಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಪಕ್ಷದ ಒಂದು ಮುನ್ನಡೆಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಇವಾಗಲೇ ನಾವು ಪಕ್ಷದ ಕಾರ್ಯಕರ್ತರಿಗೆ ಅಂದರೆ ಅವರ ಪರವಾಗಿ ಬಂದಿರುವಂಥವ್ರಿಗೆ ನಾವು ಮೀಟಿಂಗ್ ಮಾಡಿ ಹೇಳಿರುವಂಥದ್ದಿದೆ. ಇದರ ಮುಖ್ಯ ಉದ್ದೇಶ ನಮಗೆ ಮತ್ತೊಮ್ಮೆ ನಾನು ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡುವಂಥದ್ದು, ಯಾವೊಬ್ಬ ಅರ್ಹ ಮತದಾರರು ಕೂಡ ಮತದಾರರ ಪಟ್ಟಿಯಿಂದ ಹೊರಗಡೆ ಉಳಿಬಾರದು. ಅದೇ ರೀತಿ ಯಾವೊಬ್ಬ ಅನರ್ಹ ಮತದಾರ ಕೂಡ ಈ ಮತದಾರರ ಪಟ್ಟಿಗೆ ಒಳಗಡೆ ಬರಬಾರ್ದು ಅನ್ನೋದೇ ಈ ಒಂದು SIRನ ಮುಖ್ಯ ಉದ್ದೇಶ. ನಾವು ಎಲ್ಲ ಸಾರ್ವಜನಿಕರಲ್ಲಿ ಕೋರ್ಕೊಳ್ಳೋದು ಇಷ್ಟೇನೆ, ನಮ್ಮ ಮತಗಟ್ಟೆ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್ ಯಾರ್ಯಾರು ತಮ್ಮ ಮನೆಗೆ ಬರ್ತಾರೆ ಅವರಿಗೆ ಸಂಪೂರ್ಣ ಸಹಕಾರ ನೀಡಿ, ಅವರಿಗೆ ಬೇಕಾಗಿರುವಂಥ ದಾಖಲೆಗಳನ್ನು ನೀಡಿ, ಮತ್ತು ತಮ್ಮ ಹೊಸದಾಗಿ ಇರುವಂಥ ಒಂದು ಛಾಯಾಚಿತ್ರಗಳನ್ನು ಕೂಡ ನೀಡಿ ನಮಗೆ ಬೇಕಾಗಿರುವಂಥ ಮಾಹಿತಿ ಮತ್ತು ಎನಿ ಚೇಂಜಸ್ ಅದರಲ್ಲಿ ತಮಗೆ ಬೇಕಾಗಿದೆ ಅಂದರೆ ಅದರ ಮಾಹಿತಿನೂ ಕೂಡ ನೀಡಿದರೆ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನು ಮತದಾರ ಪಟ್ಟಿಯದು ನಮ್ಮಲ್ಲಿ ನಡೀತಾ ಇದೆ ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತದಾರರು ಕೂಡ ಒಳಿತಾಗತ್ತೆ ಅಂತ ತಮ್ಮ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.